ಆ್ಯಂಡ್ ಹಿಂದಿನ ದಿನವೇ ಹೂವು ಎಲ್ಲ ತಂದಿದ್ದೆ, ಫ್ರೆಶ್ ಆಗೇ ಇತ್ತು ಹೂವು ಎಲ್ಲ. ಒಂದು ಸರಿ ಕ್ಲೀನಾಗೆ ಹೂವನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಈ ಥರ ನೀರು ಸುರಿಯೋ ಅಂಥ ಬಟ್ಲಿಗೆ ಹಾಕ್ಕೊಂಡು ಹೂವನ್ನೆಲ್ಲ ಕ್ಲೀನಾಗೆ ತೊಳ್ಕೊಳ್ತಿದ್ದೀನಿ. ನಾವು ಹೂವನ್ನು ಆಚೆಯಿಂದ ತಂದಿರ್ತೀವಿ, ಈ ಥರ ಕ್ಲೀನಾಗಿ ತೊಳ್ಕೊಂಡು ಹೂವನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಯುಗಾದಿ ಹಬ್ಬ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ತಳಿರು ತೋರಣಗಳ ಸಂಭ್ರಮ. ಈ ಥರ ಮಾವಿನ ಎಲೆಗಳು ತೋರಣ ಕಟ್ಟಿ ಬಾಗಿಲಿಗೆ ಹಾಕಿದರೆ ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ. ಮನೆ ಮುಂದೆ ಒಂದು ಮನೆ ಬಾಗಿಲಲ್ಲಿ ಒಂದು ರಂಗೋಲಿ, ಈ ಬಾಗಿಲಿಗೆ ಹಸಿರು ಮಾವಿನ ಎಲೆ ತೋರಣ ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ. ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಮಲ್ಲಿಗೆ ಹೂವು ಕೂಡ ತಂದಿದ್ದೆ, ಲಕ್ಷ್ಮಿಗೆ ಹಾಕಿ ನಾನು ಸ್ವಲ್ಪ ಮುಟ್ಕೊಂಡೆ. ಆ್ಯಂಡ್ ಮೇನ್ ಈ ಹಬ್ಬಕ್ಕೆ ಬೇವು ಬೆಲ್ಲ, ಈ ಬೇವು ಬೆಲ್ಲನ ದೊಡ್ಡವ್ರ ಕೈಯಿಂದ ಇಸ್ಕೊಂಡು ಸವಿಯೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಅಂತಾರೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ 8:30 ಆಗಿಬಿಡ್ತು. ನಮ್ಮ ಮನೆಯವ್ರಿಗೆ 7:30 8ಗೆಲ್ಲ ಬ್ರೇಕ್ಫಾಸ್ಟ್ ಬೇಕೇ ಬೇಕು. ಆ್ಯಂಡ್ ಒಬ್ಬಟ್ಟೆಲ್ಲ ಮಾಡ್ಕೊಂಡಿದ್ರೆ ಲೇಟ್ ಆಗಿಬಿಡತ್ತೆ ಅಂತ ಲೈಟಾಗಿ ಬ್ರೇಕ್ಫಾಸ್ಟ್ಗೆ ಈ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆದಂಥ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ನಮ್ಗೆ ಈ ಸೀಸನ್ ಬಂತು ಅಂತ ಅಂದರೆ ಮೊದಲಿಗೆ ನಮಗೆ ನೆನಪಾಗುವಂಥದ್ದೇ ಮಾವಿನಕಾಯಿ ಚಿತ್ರಾನ್ನ. ನಾರ್ಮಲ್ ಚಿತ್ರಾನ್ನ ಮಾಡ್ಕೊಂಡಾಗೇ ಅದಕ್ಕೆ ನಿಂಬೆಹಣ್ಣು ಬದಲು ಮಾವಿನಕಾಯಿನ ತುರಿಬಿಟ್ಟು ಹಾಕ್ಕೊಳ್ತೀನಿ ಅಷ್ಟೇ. ಸಖತ್ ಟೇಸ್ಟಿಯಾಗಿರುತ್ತೆ. ನನಗೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಆ್ಯಂಡ್ ಅವತ್ತು ಬ್ರೇಕ್ಫಾಸ್ಟ್ಗೆ ಲೈಟಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂದು ದೇವಸ್ಥಾನಕ್ಕೆ ಕೊಟ್ವಿ. ಆ್ಯಂಡ್ ಈ ಯುಗಾದಿ ಹಬ್ಬಕ್ಕೆ ತುಂಬ ಸ್ಪೆಷಲ್ ಆದಂಥ ಅಡುಗೆ ಅಂದರೆ ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ಮಧ್ಯಾಹ್ನ ಊಟಕ್ಕೆ ಒಬ್ಬಟ್ಟು ಮಾಡೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅಂತೇಳು ಹ್ಯಾಪಿ ಯುಗಾದಿ. ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ಪಾಪುಗೆ ಫೀಡಿಂಗ್ ಮಾಡಿಸೋದ್ರಿಂದ ಉಪವಾಸ ಎಲ್ಲ ಇರೋದಕ್ಕಾಗಲ್ಲ, ಹಾಗಾಗಿ ಟಿಫನ್ ಮಾಡಿಕೊಂಡೇ ಹೊರಟ್ವಿ. ನಮ್ಮ ಮನೆಯವರು ಕೂಡ ಉಪವಾಸ ಇರಲ್ಲ, ಸೊ ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೋದ್ವಿ ದೇವಸ್ಥಾನಕ್ಕೆ. ಪ್ರತಿ ಸಲ ನಾವು ಕಾರಲ್ಲೇ ಓಡಾಡ್ತೀವಿ. ನಮ್ಮ ಬೈಕ್ ಇಲ್ಲದೆ ಇರೋ ಕಾರಣ ನಾವು ಕಾರಲ್ಲೇ ಓಡಾಡ್ತಿದ್ವಿ. ಸೊ ಕಾರಂತೂ ತುಂಬ ಬೋರ್ ಆಗಿಬಿಟ್ಟಿದೆ. ಹತ್ರನೂ ಕೂಡ ಅಂದ್ಬಿಟ್ಟು ನಾವು ಬೈಕ್ ತೊಗೊಂಡೋದ್ವಿ. ಒಂಥರ ಜಾಲಿಯಾಗಿ ಚೆನ್ನಾಗಿತ್ತು ಮಕ್ಕಳ ಜೊತೆ. ಆ್ಯಂಡ್ ನೋಡಿ ಪುಟಾಣಿ ಪಾಪು ಎಷ್ಟು ಚೆನ್ನಾಗಿ ಕೂತಿದೆ, ಆರಾಮಾಗಿ ಕೂತಿದ್ಲು. ಅವಳು ಕೂಡ ಎಂಜಾಯ್ ಮಾಡ್ತಿದ್ಲು. ಆ್ಯಂಡ್ ನಾವು ನಮ್ಮ ಮನೆ ಹತ್ರ ಇರುವಂಥ ರಾಧಾಕೃಷ್ಣ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಪ್ರತಿ ದೇವರುಗಳು ಇದ್ದಾರೆ. ಆ್ಯಂಡ್ ನಾವು ಒಂದು ದೇವಸ್ಥಾನಕ್ಕೆ ಹೋದರೆ ಎಲ್ಲ ದೇವರುಗಳ ದರ್ಶನ ಆಗುತ್ತೆ. ಆಂಜನೇಯ ಸ್ವಾಮಿ ಆಗಿರ್ಬೋದು, ಗಣೇಶ ಆಗಿರ್ಬೋದು, ರಾಧಾಕೃಷ್ಣ, ಶಿವನ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ಹಾಗೂ ಅನ್ನಪೂರ್ಣೇಶ್ವರ ಸ್ವಾಮಿ, ಎಲ್ಲ ದೇವರುಗಳ ದರ್ಶನವೂ, ಸಾಯಿಬಾಬಾ, ಪ್ರತಿಯೊಂದು ದೇವರು ಅಲ್ಲೇ ಇದೆ. ಸೊ ಒಂದೇ ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಎಲ್ಲ ದೇವರ ದರ್ಶನ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಬ್ಬದ ದಿವಸ ಈ ಥರ ದೇವರ ಸನ್ನಿಧಿಲಿ ದರ್ಶನ ಮಾಡೋದಕ್ಕೆ ಪುಣ್ಯನೇ ಮಾಡಿರಬೇಕು ಅನಿಸುತ್ತೆ. ಆ್ಯಂಡ್ ನೋಡಿ ಶಿವನ ದೇವಸ್ಥಾನದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಸೊ ನೆಮ್ಮದಿಯಾಗಿ ಎಲ್ಲದನ್ನು ಮರೆತು ಹಬ್ಬದ ದಿನ ಒಂದು ನಿಷ್ಠೆಯಿಂದ ದೇವಸ್ಥಾನದಲ್ಲಿ ದೇವರ ನಮಸ್ಕಾರ ಮಾಡಿಕೊಂಡು ಕೈ ಮುಗ್ದು ಪ್ರಶಾಂತವಾಗಿ ಕಾಲ ಕಳೆದು ಬಂದ್ವಿ. ಆ್ಯಂಡ್ ಒಂಥರ ಹಬ್ಬದ ದಿನ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟೋ ನೆಮ್ಮದಿ ಕೊಡುತ್ತೆ ಮನಸ್ಸಿಗೆ. ಅದೇ ಥರನೂ ನನಗೂ ಕೂಡ ದರ್ಶನ ಮಾಡ್ಕೊಂಡು ಬಂದ ಮೇಲೆ ತುಂಬಾ ಮನ್ಸಿಗೆ ನೆಮ್ಮದಿ ಕೊಡ್ತು. ನೋಡಿ ವೆಂಕಟೇಶ್ವರ ಸ್ವಾಮಿ ಎಷ್ಟು ಚೆನ್ನಾಗಿದೆ, ಎದ್ದು ಬಂದಂಗೆ ಕಾಣ್ತಾ ಇದ್ದಾರೆ. ನನಗಿನ್ನ ನೋಡ್ಕೊಂಡು ಇದ್ಬಿಡಬೇಕು ಅನ್ನಿಸ್ತು. ಸೊ ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲೇ ಕೂತು ನಮ್ಮ ಪಾಪು ಜೊತೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ. ಮುದ್ದಾಗಿ ಕಾಣ್ತಿದ್ಲು, ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ದೇವಸ್ಥಾನದಲ್ಲೇ ಒಂದು 12:30 ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಬೇಗ ಮನೆಗೆ ಹೋಗಿ ಒಬ್ಬಟ್ಟು ಊಟ ಮಾಡಿಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಈ ಹಬ್ಬಕ್ಕೆ ತುಂಬ ಸ್ಪೆಷಲ್ ಆದಂಥ ಅಡುಗೆ ಆ್ಯಂಡ್ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೋವಂತಹ ಬೇಳೆ ಒಬ್ಬಟ್ಟನ್ನು ಮಾಡ್ತಿದ್ದೀನಿ. ಆ್ಯಂಡ್ ನಾನು ಹೇಳ್ಕೊಳ್ಳೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಪರವಾಗಿಲ್ಲ, ಸುಮಾರಾಗಿ ಒಬ್ಬಟ್ಟು ಮಾಡೋಕ್ಕೆ ಬರುತ್ತೆ. ನಾನು ಒಬ್ಬಟ್ಟು ಮಾಡ್ತಾ ಇರೋದೇ ಸೆಕೆಂಡ್ ಟೈಮ್. ಆ್ಯಂಡ್ ಆ ಸೆಕೆಂಡ್ ಟೈಮ್ ಹಬ್ಬದ ದಿನ ಮಾಡಲೇಬೇಕಲ್ವ. ಲಾಸ್ಟ್ ಟೈಮ್ ಯುಗಾದಿಗೆ ಒಬ್ಬಟ್ಟು ಮಾಡಿದ್ದು, ಈ ಯುಗಾದಿಗೆ ಮತ್ತೆ ಮಾಡ್ತಿದ್ದೀನಿ. ಆ್ಯಂಡ್ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತಿರೋದು. ಒಂದು 2-3 ಟ್ರಿಕ್ಸಿಂದ ಒಬ್ಬಟ್ಟು ಸುಮಾರಾಗೆ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಒಬ್ಬಟ್ಟು ಹಿಟ್ಟು ಕಲಿಸ್ಕೊಳ್ಳೋದಕ್ಕೋಸ್ಕರ 1 ಕಪ್ನಷ್ಟು ಮೈದಾ ಹಾಗೂ 1 ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಾನು ಏನಕ್ಕೆ ಚಿರೋಟಿ ರವೆ ತೊಗೊಳ್ತಿದ್ದೀನಿ ಅಂತ ಅಂದರೆ,
ಎಲ್ತ್ಗೆ ತುಂಬಾ ಒಳ್ಳೆಯದು. ಮೈದಾ ಅಷ್ಟು ಒಳ್ಳೆಯದಲ್ಲ, ಬಿಕಾಸ್ ನಾವು ಮಕ್ಕಳಿಗೆಲ್ಲ ಕೊಡ್ತೀವಿ. ಹಂಗಾಗಿ ಚಿರೋಟಿ ರವೆನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಒಬ್ಬಟ್ಟು ಕೂಡ ತುಂಬ ರುಚಿಯಾಗಿ ಬರುತ್ತೆ. ಹಂಗಾಗಿ ನಾನು ಮೈದಾ ಹಾಗೂ ಚಿರೋಟಿ ರವೆನ ಈಕ್ವಲ್ ಆಗಿ ತಗೊಂಡು ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ತೀನಿ. ಆ್ಯಂಡ್ ಈ ಹಿಟ್ಟನ್ನು ನಾವು ಚಪಾತಿಗೆ ಕಲಿಸ್ಕೊಳ್ತೀವಲ್ಲ, ಆ ಥರ ಕಲಿಸ್ಕೋಬಾರ್ದು. ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು, ಕೈಗೆ ಅಂಟ್ತಾ ಇರಬೇಕು. ಆವಾಗಲೇ ಹಿಟ್ಟು ಚೆನ್ನಾಗಿ ಬರೋದು. ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ನಾವು ಎಣ್ಣೆನ ಸ್ವಲ್ಪ ಜಾಸ್ತಿ ಬಳಸ್ಕೋಬೇಕಾಗತ್ತೆ. ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಮೊದಲಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು, ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ಮೇನ್ ಟಿಪ್ ಏನು ಅಂತಂದರೆ, ನಾವು ಒಬ್ಬಟ್ಟು ಮಾಡೋದಕ್ಕೆ ಒಂದು 3 ಅವರ್ಸ್ ಮುಂಚೆನೇ ಹಿಟ್ಟು ಕಲಸಿಟ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ್ಯಂಡ್ ಚೆನ್ನಾಗಿ ಕಲಸಿಟ್ಟು ಮೇಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಸವರಿ ಅಟ್ಲೀಸ್ಟ್ ಒಂದು 2-3 ಅವರ್ಸ್ ನೆನೆಯೋಕ್ಕೆ ಬಿಡಬೇಕಾಗತ್ತೆ. ಆವಾಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಒಬ್ಬಟ್ಟು ಮಾಡೋವಾಗ ನಮಗೆ ಕ್ಲೀನಾಗೇ ಬರುತ್ತೆ. ಆ್ಯಂಡ್ ಈ ಥರ ಒಂದು ಪೇಪರ್ನ ಸುತ್ತಬಿಟ್ಟು ಗಾಳಿ ಹೋಗ್ದಿರ, ಅದು ಗಟ್ಟಿ ಆಗದಿರ ಇರಲಿ ಅಂತ ಈ ಥರ ಪೇಪರ್ನ ಕವರ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡ್ತಿದ್ದೀನಿ. ವಡೆ ಮಾಡೋಣ ಅಂತ ಕಡಲೆಬೇಳೆ ಹಾಗೂ ಸ್ವಲ್ಪ ಕಡಲೆ ಬೀಜನೂ ಕೂಡ ನೆನೆಸಿ ಇಡ್ತಿದ್ದೀನಿ. ಇದು ಅಷ್ಟೇ, ಒಂದು 2 ಅವರ್ಸ್ ನೆಂದರೆ ಸಾಕು, ವಡೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಅಕ್ಕಿನ ಆ್ಯಡ್ ಮಾಡಿಕೊಂಡು ನೆನೆಸ್ಕೊಳ್ಳಿ, ಗರಿಗರಿಯಾಗಿ ಬರುತ್ತೆ ವಡೆ ಅನ್ನೋದು. ಹಿಟ್ಟು ಕಲಸಿಟ್ಟು ಬೇಳೆನ ನೆನೆಸಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾನು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಗೆ ನಾನು ಬೇಳೆನ ಹಾಕ್ಕೊಳ್ತಿದ್ದೀನಿ, ತೊಗರಿಬೇಳೆ. ಆ್ಯಂಡ್ ನಾವು ಈ ತೊಗರಿಬೇಳೆನ ಕುಕ್ಕರಲ್ಲೆಲ್ಲ ಕುಕ್ ಮಾಡ್ಕೋಬಾರ್ದು, ಬೇಳೆನ ಪಾತ್ರೆಯಲ್ಲೇ ಬೇಯಿಸ್ಕೊಂಡು ಮಾಡಬೇಕಾಗತ್ತೆ. ಆವಾಗಲೇ ಚೆನ್ನಾಗಿ ಬರೋದು. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಮೆತ್ತಗಾಗ್ಬಿಡುತ್ತೆ, ಆವಾಗ ಹೂರಣ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ಪಾತ್ರೆಯಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕಿಬಿಟ್ಟು ನಾನು ಬೇಯಿಸ್ಕೊಳ್ತೀನಿ. ಬಿಕಾಸ್ ನಾವು ಬೇಳೆ ಬೇಯಿಸ್ಕೊಂಡಿರೋ ಅಂಥ ನೀರನ್ನೇ ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಹಂಗಾಗಿ ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಹಾಕ್ಬಿಟ್ಟು ಇಡ್ತೀನಿ. ಆ್ಯಂಡ್ ಬೇಳೆ ಕುದಿಯೋಕ್ಕಿಟ್ಟು ಈ ಥರ ಮೇಲೆ ಈ ಥರ ಬುರುಗು ಬರೋವಾಗ ನಾನು ಬುರುಗೆಲ್ಲ ತೆಗ್ದಾಕ್ಬಿಡ್ತೀನಿ. ಯಾಕೆ ಈ ಥರ ಬುರುಗು ತೆಗಿಯೋದು ಅಂತ ಪ್ರಾಪರ್ ರೀಸನ್ ಗೊತ್ತಿಲ್ಲ. ನಾನು ಯಾರೋ ದೊಡ್ಡವ್ರು ಮಾಡೋವಾಗ ನೋಡ್ಕೊಂಡಿದ್ದೆ. ಆ್ಯಂಡ್ ತುಂಬ ತಲೆನೋವ್ತಿತ್ತು. ನಾನೊಂದು ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿದೆ. ನನಗೆ ತುಂಬ ತಲೆನೋವ್ತಿದ್ರೆ ಸ್ವಲ್ಪ ಶುಂಠಿ ಏಲಕ್ಕಿ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ತಲೆನೋವೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಬೇಳೆ ಕೂಡ ಚೆನ್ನಾಗೇ ಬೆಂದಿದೆ ನೋಡಿ. ತುಂಬ ಸಾಫ್ಟ್ ಆಗಬಾರ್ದು, ಹಂಗಾಗಿ ಗಟ್ಟಿಯಾಗಿ ಕೂಡ ಇರಬಾರ್ದು. ಒಂದು 70% ಬೇಯಬೇಕಷ್ಟೇ. ಬೇಳೆ ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಹೂರಣ ಚೆನ್ನಾಗಿ ಬರೋದು. ತುಂಬ ಮೆತ್ತಗೆ ಬೆಂದ್ಬಿಟ್ರೆ ಹೂರಣ ಅನ್ನೋದು ತೆಳುವಾಗ್ಬಿಡುತ್ತೆ, ಆವಾಗ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ಇಷ್ಟು ಮಾತ್ರ ಬೇಳೆ ಬೇಯಿಸ್ಕೋಬೇಕಾಗುತ್ತೆ, ಒಂದು 70%. ಈಗ ನಾನು ಬೇಳೆನ ನೀರನ್ನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಈ ಬೇಳೆಯಲ್ಲಿ ಒಬ್ಬಟ್ಟು ಹೂರಣ ಮಾಡ್ಕೊಳ್ತೀನಿ, ಅದನ್ನು ನೀರನ್ನು ಸಾಂಬಾರು ಮಾಡ್ಕೊಳ್ತೀನಿ. ಆ್ಯಂಡ್ ಬೇಳೆನೆಲ್ಲ ಸಪ್ರೇಟಾಗಿ ಇಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ವೆಯ್ಟ್ ಮಾಡ್ತೀನಿ. ನೀರೆಲ್ಲ ಸುಲ್ಕೊಂಡು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಈಗ ನಾನು ಸ್ವಲ್ಪ ಬೇಳೆನ ಒಬ್ಬಟ್ಟಿನ ಸಾಂಬಾರಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಹಂಗಾಗಿ ಸ್ವಲ್ಪ ಬೇಳೆನ ಒಂದು ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲದಕ್ಕೂ ವಡೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ವಡೆದು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ, ಲಾಸ್ಟ್ ಶಿವರಾತ್ರಿ ಹಬ್ಬಕ್ಕೆ ಶೂಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಈ ನೀರನ್ನ ಒಬ್ಬಟ್ಟು ಸಾರಿಗೆ ಬಳಸ್ಕೊಳ್ತೀನಿ. ಆ್ಯಂಡ್ ನೋಡಿ ಬೇಳೆ ಕೂಡ ತಣ್ಣಗಾಗಿದೆ. ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತೀನಿ. ಕಾಯಿ ತುರಿ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ. ಆ್ಯಂಡ್ ನೋಡಿ ನಾನು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು 2 ಕಪ್ನಷ್ಟು ಬೇಳೆ ತೊಗೊಂಡಿದ್ರೆ 3 ಕಪ್ನಷ್ಟು ಬೆಲ್ಲ ತೊಗೊತಿದ್ದೀನಿ. ಆ್ಯಂಡ್ ಬೆಲ್ಲ ತೊಗೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಈಗ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಲ್ಲ, ಲೈಟಾಗಿ ಸುಮ್ಮನೆ ಒಂದು 2 ಸರಿ ಹಿಂಗೆ ಆನ್ ಮಾಡಿ ಆಫ್ ಮಾಡಿ ಈ ಥರ ರುಬ್ಕೊಳ್ಳೋದು ಅಷ್ಟೇ. ತುಂಬ ಸಾಫ್ಟಾಗೂ ರುಬ್ಕೋಬಾರ್ದು, ಹಂಗೆ ತರ್ತರಿಯಾಗೂ ರುಬ್ಕೋಬಾರ್ದು, ಒಂದು ನಾರ್ಮಲಾಗಿ ರುಬ್ಕೊಂಡು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬು ಬಂದಿತ್ತು. ಆ್ಯಂಡ್ ಒಂದು ಸ್ವಲ್ಪ ಹಿಟ್ಟನ್ನು ತಟ್ಕೊಂಡು ಮಧ್ಯಕ್ಕೆ ಹೂರಣ ಇಟ್ಟು ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದ್ಬಿಟ್ಟು ತಟ್ಕೊಳ್ತೀನಿ. ಕೆಲವರು ಎಕ್ಸ್ಪೀರಿಯನ್ಸ್ ಇರೋರು ಫಾಸ್ಟಾಗಿ ಮಾಡ್ತಾರೆ, ನಾನು ಮಾಡ್ತಾ ಇರೋದೇ 2ನೇ ಸರಿ, ಹಂಗಾಗಿ ಸ್ವಲ್ಪ ಸ್ಲೋ ಆಗಿ ತಟ್ಕೊಳ್ತೀನಿ. ಆ್ಯಂಡ್ ತಟ್ಟೋವಾಗ ಮಾತ್ರ ಸ್ವಲ್ಪ ಕ್ವಿಕ್ಕಾಗಿ ಫಾಸ್ಟಾಗಿ ತಟ್ಟಿದ್ರೇ ಚೆನ್ನಾಗಿ ಬರೋದು. ನಿಧಾನಕ್ಕೆ ತಟ್ಟಕ್ಕೆ ಹೋಗಿದ್ರೆ ಎಲ್ಲ ಪ್ರೆಸ್ ಆಗಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಸವರ್ಕೊಂಡು ಕೈಗೆ ಫಾಸ್ಟಾಗಿ ಕ್ವಿಕ್ಕಾಗಿ ತಟ್ಕೊಂಡ್ಬಿಟ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ.
ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ನಮ್ಮ ಮನೆಯಲ್ಲೆಲ್ಲ ನಮ್ಮ ಮನೆಯವ್ರಿಗೆ ನಮಗೆ ಎಲ್ಲ ಒಬ್ಬಟ್ಟು ತೆಳ್ಳವಾಗಿದ್ರೇ ಇಷ್ಟ. ಹಂಗಾಗಿ ನಾನು ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ. ಆ್ಯಂಡ್ ಈ ಥರ ನಾವು ತಟ್ಟೋವಾಗ ಅರ್ಧೋಗ್ಬಾರ್ದು ಅಂದರೆ ನಾವು ಹಿಟ್ಟನ್ನು ತುಂಬ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಆ್ಯಂಡ್ ಬೇಳೆನ ಕರೆಕ್ಟಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಜಾಸ್ತಿ ಮೆತ್ತಗೆ ಬೇಯಿಸ್ಕೊಂಡ್ರೂ ಬರಲ್ಲ, ಗಟ್ಟಿಯಾಗಿ ಬೇಯಿಸ್ಕೊಂಡ್ರೂ ಬರೋದಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಲ್ಲೂ ಒಂಚೂರು ಮುರಿದೋಗ್ದಿರ. ಆ್ಯಂಡ್ ಒಬ್ಬಟ್ಟು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಆಗಲೇ ಹೇಳೋದು ಮರ್ತೋದೆ, ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಹೂರ್ಣಕ್ಕೆ. ಆ್ಯಂಡ್ ರಸಮ್ಮು ಕೂಡ ಒಂದು ಕಡೆ ಎಲ್ಲ ಹುರ್ಕೊಳ್ತಿದ್ದೀನಿ. ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ದರು, ನಮ್ಮ ಮನೆಯವ್ರಿಗೆ ಅವ್ರಿಗೋಸ್ಕರ ಅಂತ ಬಾದಾಮ್ ಮಿಲ್ಕ್ ಮಾಡಿ ಕೊಟ್ಟೆ. ಆ್ಯಂಡ್ ರಸಮ್ದು ಪ್ರಾಪರಾಗಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಸ್ವಲ್ಪ ಮನೇಲಿ ಗೆಸ್ಟು ಹಾಗೂ ಮಧ್ಯಾಹ್ನಕ್ಕೆ ಊಟಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ಒಬ್ಬಟ್ಟು ಸಾಂಬಾರ್ದು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಈ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ರಿ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.